ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಮೊದಲ ವಾರದ ನಾಮಿನೇಷನ್ ಕಂಪ್ಲೀಟ್ ಆಗಿ ಮುಕ್ತಾಯಗೊಂಡಿದೆ. ಒಟ್ಟಾರೆಯಾಗಿ 3 ಜನ ಜಂಟಿ ಸ್ಪರ್ಧಿಗಳು, ಅಂದ್ರೆ ಒಟ್ಟಾರೆಯಾಗಿ 6 ಜನ ಸ್ಪರ್ಧಿಗಳು, ಅದರ ಜೊತೆಗೆ 2 ಜನ ಒಂಟಿ ಸ್ಪರ್ಧಿಗಳು ಅಂತ ಹೇಳ್ಬೋದು. ಧನುಷ್ ಹಾಗೆ ಮಲ್ಲಮ್ಮ ಅವರು ನಾಮಿನೇಟ್ ಆಗಿದ್ದಾರೆ. ನಿನ್ನೆ ಆಲ್ಮೋಸ್ಟ್ ಆಲ್ ರಾತ್ರಿ 11 ಗಂಟೆಯಿಂದ ವೋಟಿಂಗ್ ಲೈನ್ಸ್ ಗಳು ಓಪನ್ ಆಗಿವೆ. ಒಬ್ಬರು 99 ವೋಟ್ಗಳನ್ನು ಹಾಕಲು ಅವಕಾಶವನ್ನು ನಮ್ಮ ಬಿಗ್ ಬಾಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾರ್ಯಾರೆಲ್ಲ ಯಾವ ಸ್ಪರ್ಧೆಗೆ ನಾಮಿನೇಟ್ ಮಾಡಿದ್ರ ಗೈಸ್, ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನಿನ್ನೆ ರಾತ್ರಿ 11 ಗಂಟೆಯಿಂದ ಇವತ್ತಿನ ಬೆಳಗಿನ 6 ಗಂಟೆವರೆಗೆ, ಅಂದ್ರೆ ಒಟ್ಟಾರೆಯಾಗಿ 7 ಗಂಟೆಯ ಅವಧಿಯಲ್ಲಿ ಯಾರಿಗೆ ಅತಿ ಹೆಚ್ಚು ಓಟ್ಸ್ಗಳು ಬಂದಿವೆ, ಅದರ ಜೊತೆಗೆ ಯಾರಿಗೆ ಅತಿ ಕಡಿಮೆ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತ ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ, ನೀವು ಇಲ್ಲಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಜೋಡಿಗಳನ್ನೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಿದ್ರೆ 5 ಜನ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು. ಅಕಸ್ಮಾತ್ ನಿಮಗೆ ಅಭಿಷೇಕ್ ಅವರು ಇಷ್ಟ ಇದ್ರೆ ಅಶ್ವಿನಿ SN ಅವರಿಗೂ ಕೂಡ ನಿಮ್ಮ ಓಟ್ ಬಿದ್ದೇ ಬೀಳ್ತದೆ. ಯಾಕೆಂದ್ರೆ ಅವರಿಬ್ಬರು ಕೂಡ ಜಂಟಿ ಆಗಿರುವಂತಹ ಕಾರಣ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಅವರ ವೋಟಿಂಗ್ ರಿಸಲ್ಟ್ ಅನ್ನು ಕೂಡ ನಾವು ಜಂಟಿಯಾಗಿ ಇಲ್ಲಿ ತೀರ್ಮಾನ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ 5 ಜನ ಅಂದ್ರೆ 3 ಜೋಡಿ ಹಾಗೆ 2 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಈ ಒಂದು 7 ಗಂಟೆಯ ಅವಧಿಯ ವೋಟಿಂಗ್ ರಿಸಲ್ಟ್ ನಲ್ಲಿ ಯಾರು ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಂಡಿದ್ದಾರೆ, ಅದರ ಜೊತೆಗೆ ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಯಾರು ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ನಮ್ಮ ಗಿಲ್ಲಿ ನಟ ಹಾಗೆ ಕಾವ್ಯ ಅಂತ ಹೇಳ್ಬೋದು. ಸಖತ್ತಾಗಿ ಮೊದಲನೇ ದಿನದಿಂದ ಇಲ್ಲಿಯವರೆಗೂ ಕೂಡ ನಿನ್ನೆ ಶುಕ್ರವಾರದ ಸಂಚಿಕೆಯಲ್ಲೂ ಕೂಡ ಅವರು ಧೂಳು ಎಬ್ಸಿದ್ರು ಅಂತ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ಒಟ್ಟಾರೆಯಾಗಿ 5 ದಿನದ ಎಪಿಸೋಡ್ ಅಲ್ಲಿ ಎಲ್ಲ ಜನತೆಗೂ ಕೂಡ ಇಷ್ಟವಾದಂತ 2 ಜೋಡಿಗಳಂದ್ರೆ ಅದು ನಮ್ಮ ಗಿಲ್ಲಿ ನಟ ಹಾಗೆ ಕಾವ್ಯ ಅಂತ ಹೇಳ್ಬೋದು. ಅದಕ್ಕಾಗಿ ಇವರಿಗೆ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಈ ಒಂದು ಲಿಸ್ಟ್ ನಲ್ಲಿ ಇವರು ಮೊದಲನೆಯ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಎರಡನೇ ಸ್ಥಾನದಲ್ಲಿ, ಅಂದ್ರೆ ಅತಿ ಹೆಚ್ಚು ಗಿಲ್ಲಿಯ ನಂತರ ಎರಡನೇದಾಗಿ ಓಟ್ಗಳನ್ನು ಪಡೆದುಕೊಂಡಿರುವಂತಹ ಸ್ಪರ್ಧೆ ಯಾರಪ್ಪ ಅಂದ್ರೆ ಅದು ಅಭಿಷೇಕ್ ಹಾಗೆ ಅಶ್ವಿನಿ SN ಅಂತಾನೆ ಹೇಳ್ಬೋದು. ಇವರು ಕೂಡ ಗಿಲ್ಲಿಯ ನಂತರ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡಿದ್ದಾರೆ. ಆ ಒಂದು ಕಾರಣದಿಂದಾಗಿ ಇವರಿಬ್ಬರು ಕೂಡ ಒಂದು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇವರು ಅಷ್ಟೊಂದು ಆಟವನ್ನು ಆಡಿಲ್ಲ, ಇವ್ರಿಗೆ ಹೇಗೆ ಇಷ್ಟು ಓಟ್ ಬಂತ ನೀವೆಲ್ಲರೂ ಕೂಡ ಕೇಳ್ಬೋದು. ಇವರ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇರೋದ್ರಿಂದ ಸ್ವಲ್ಪ ಜನರು ಇವರಿಗೆ ತುಂಬಾನೇ ಓಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇವರು ಎರಡನೇದಾಗಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ. ಇನ್ನು ಮೂರನೇದಾಗಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡಿರುವಂತಹ ಸ್ಪರ್ಧೆ ಯಾರಪ್ಪ ಅಂದ್ರೆ ಅದು ನಮ್ಮ ಧನುಷ್ ಗೌಡ ಅಂತ ಹೇಳ್ಬೋದು. ಮೊದಲನೇ ದಿನದಿಂದಲೂ ಕೂಡ ಒಳ್ಳೆ ಟಾಸ್ಕ್ ಗಳನ್ನು ಆಡ್ಕೊಂಡು ಸ್ವಲ್ಪ ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಅನ್ನು ಕೊಡ್ತಾ ಬರ್ತಾ ಇದ್ದಾರೆ. ಆ ಒಂದು ಕಾರಣದಿಂದಾಗಿ ಈ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು ಒಟ್ಟಾರೆಯಾಗಿ ಮೂರನೇದಾಗಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಧನುಷ್ ಗೌಡ ಅವರು 3ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು 4ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಮಲ್ಲಮ್ಮ ಅಂತ ಹೇಳ್ಬೋದು. ನೀವು ಹೇಗೆ ಮಲ್ಲಮ್ಮ ಅವರು 4ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ನೀವು ಕೇಳ್ಬೋದು. ಎಲ್ಲರೂ ಕೂಡ ಮಲ್ಲಮ್ಮರ ಎಂಟರ್ಟೈನ್ಮೆಂಟ್ ಇಷ್ಟ ಪಡ್ತಾ ಇದ್ದಾರೆ, ಅವರು ಇರಬೇಕಂತ ಎಲ್ಲರೂ ಕೂಡ ಅನ್ನಿಸ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ವೋಟಿಂಗ್ ರೂಪದಲ್ಲಿ ಅವರಿಗೆ ಓಟ್ ಬರ್ತಾ ಇಲ್ಲ. ಅವರನ್ನು ನೋಡಿ ಎಲ್ಲರೂ ಕೂಡ ಇಷ್ಟ ಪಡ್ತಾ ಇದ್ದಾರೆ, ಆದ್ರೆ ವೋಟ್ ಮಾಡುವಂತಹ ಜನರು ಯಾರು ಕೂಡ ಇಲ್ಲ. ಯಾಕಂದ್ರೆ ಅವರಿಗೆ ಫೇವ್ರೇಟ್ ಆಗಿ ಇವರು ಆಗಿಲ್ಲ. ಇನ್ನು ಯಾವ ಕಾರಣಕ್ಕಿಂತ ವೇಟ್ ಮಾಡಿ ನೋಡೋಣ. ಯಾಕಂದ್ರೆ ಎಲ್ಲರೂ ಕೂಡ ಗಿಲ್ಲಿ ಹಾಗೆ ಕಾವ್ಯರು ಅತಿ ಹೆಚ್ಚು ಜನ ಇಷ್ಟ ಪಡ್ತಾ ಇದ್ದಾರೆ. ಅಭಿಷೇಕ್ ಹಾಗೆ ಅಶ್ವಿನಿ ಅವರ ಮೇಲೆ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಅವರನ್ನು ಫೇವ್ರೇಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಮಲ್ಲಮ್ಮ ಅವ್ರನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರನ್ನು ನೋಡಿ ಎಂಜಾಯ್ ಮಾಡಿ ಬಿಟ್ಟು ಬಿಡ್ತಾ ಇದ್ದಾರೆ, ಯಾರು ಕೂಡ ಓಟ್ ಹಾಕ್ತಾ ಇಲ್ಲ. ಆ ಒಂದು ಕಾರಣದಿಂದಾಗಿ 4ನೇ ಸ್ಥಾನದಲ್ಲಿ ನಮ್ಮ ಮಲ್ಲಮ್ಮ ಅವರು ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಕೊನೆಯ ಸ್ಥಾನ ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿಗಳು, 5ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿಗಳು ಅಮಿತ್ RJ ಹಾಗೆ ನಮ್ಮ ಕರಿ ಬಸಪ್ಪ ಅಂತಾನೆ ಹೇಳ್ಬೋದು. ಇವರಿಂದ ಮೊದಲನೇ ದಿನದಿಂದಲೂ ಕೂಡ ಹಿಡಿದು ಇಲ್ಲಿಯವರೆಗೂ ಯಾವುದೇ ರೀತಿಯಾಗಿ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಹಾಗೆ ಅಥವಾ ಯಾವುದೇ ರೀತಿಯಾಗಿ ನಮ್ಮ ಅಮಿತ್ ಅವರು ನಮ್ಮ ಕಿಚ್ಚ ಸುದೀಪ್ ಅವರು ಮುಂದೆ ಹೊಡೆದಂತ ಡೈಲಾಗ್ ನೋಡಿದ್ರೆ ಇವರು ತುಂಬಾನೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಆದ್ರೆ ಇಲ್ಲಿ ಬಂದು ಟುಸ್ ಪಟಾಕಿ ಆಗಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ, ಈ 7 ಗಂಟೆಯ ಅವಧಿಯ ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಅಮಿತ್ ಹಾಗೆ ಕರಿ ಬಸಪ್ಪ ಅವರು ಬಿಗ್ ಬಾಸ್ ಮನೆಯಲ್ಲಿ ಈ ಹೊತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅತಿ ಕಡಿಮೆ ಓಟ್ಗಳನ್ನು ಪಡೆದುಕೊಂಡಿದ್ದಾರೆ. ಮೊದಲನೇ ಸ್ಥಾನ ಗಿಲ್ಲಿ ನಟ ಹಾಗೆ ಕಾವ್ಯ, ಕೊನೆಯ ಸ್ಥಾನ ಅಮಿತ್ ಹಾಗೆ ಕರಿ ಬಸಪ್ಪ ಅಂತ ಹೇಳ್ಬೋದು. ಈ ಒಂದು ವೋಟಿಂಗ್ ರಿಸಲ್ಟ್ ನ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ಅಮಿತ್ ಹಾಗೆ ಕರಿ ಬಸಪ್ಪ ಅವರು ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರ, ಮತ್ತೆ ಡಿವೈಡ್ ಮಾಡಿ ಏನಾದ್ರು ಟ್ವಿಸ್ಟ್ ಒಬ್ಬರನ್ನೇ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕ್ತಾರೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ನಿಮ್ಮ ಪ್ರಕಾರ ಈ 8 ಜನ ಸ್ಪರ್ಧಿಗಳ ಪೈಕಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೇಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ 11 ಗಂಟೆಗೆ ವೋಟಿಂಗ್ ಲೈನ್ಸ್ ಗಳು ಕ್ಲೋಸ್ ಆಗೋದ್ರಿಂದ 11 ಗಂಟೆಯ ನಂತರ ಯಾರು ಮೊದಲನೇ ಸ್ಥಾನ, ಯಾರು ಕೊನೆಯ ಸ್ಥಾನ ಅಂತ ವೇಟ್ ಮಾಡಿ ನೋಡೋಣ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.